ಗುರುಗಳೇ, ರಾಹು ಕೇತು ದೋಷ ಅಂತ ಹೇಳಿದ್ರೆ ಅದು ಪೂಜೆನಾ ಅಥವಾ ಔಷಧಿನ ಗುರುಗಳೇ? ಸಾಮಾನ್ಯವಾಗಿ ದೋಷ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರುವಂಥದ್ದು ಪೂಜೆ ಮಾಡುವಂಥದ್ದು, ವ್ರತಗಳು ಮಾಡುವಂಥದ್ದು, ಶಾಂತಿ ಮಾಡಿಸುವಂಥದ್ದು, ಈ ರೀತಿ ಬರುತ್ತೆ ಗುರುಗಳೇ. ಈ ಪೂಜೆನಾ ಅಥವಾ ಔಷಧಿನ ಅಂತಕ್ಕಂಥದ್ದು ನಿಜಕ್ಕೂ ಕುತೂಹಲ ಗುರುಗಳೇ. ಇದಕ್ಕೆ ಉತ್ತರ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ರಾಹು ಮತ್ತು ಕೇತು ಅಂತಕ್ಕಂತಹ ಗ್ರಹಗಳು, ನವಗ್ರಹಗಳಲ್ಲಿ ಕೊನೆಯ 2 ಗ್ರಹಗಳು ಅಂತಕ್ಕಂಥ ವಿಚಾರವನ್ನು ಅದು ಹೊರಗೋ ಒಳಗೋ ಏನೋ ಒಂದು ರೀತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇವರೆಲ್ಲಿರ್ತಾರೆ, ಇವರು ಪೂಜೆ ಮಾಡೋದು ಹೇಗೆ, ಯಾವ ರೀತಿ ಮಾಡಬೇಕು, ಈ ಥರದ್ದೆಲ್ಲ ಹಲವಾರು ಗೊಂದಲದಲ್ಲಿ ಇದೆ. ಇಲ್ಲಿ ಒಂದು ವಿಚಾರವನ್ನು ತಿಳ್ಕೊಬೇಕಾಗತ್ತೆ. ಏನಪ್ಪ ಅದು ಅಂದರೆ, ಈ ಗೋರಿ ಪೂಜೆ ಮಾಡ್ತಕ್ಕಂಥದ್ದು, ಸಮಾಧಿ ಪೂಜೆ ಮಾಡ್ತಕ್ಕಂಥವರ ವಂಶದಲ್ಲಿ ಇದಕ್ಕೆ ಭೂತ ಪೂಜೆ ಅಂತಾರೆ. ಏನು ಪೂಜೆ? ಭೂತ ಪೂಜೆ. ಭೂತ ಪೂಜೆಯನ್ನು ಮಾಡುವ ವಂಶದಲ್ಲಿ ನಂಬರ್ 1. ಎರಡನೇದು ಸಿಕ್ಕದಂಗೆ ವಾರಕ್ಕೊಂದು ದೇವರು, ದಿನಕ್ಕೊಂದು ದೇವರು, ವರ್ಷಕ್ಕೊಂದು ದೇವರು ಬದಲಾಯಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಇಂಥವರ ವಂಶದಲ್ಲಿ ಹುಟ್ಟುತ್ತೆ ರಾಹುಕೇತು ದೋಷ. ಅಂದ್ರೆ ಮಗು ಆ ರೂಪದಲ್ಲಿ ಬರುತ್ತೆ ಅಂತ, ತಾಯಿ ಗರ್ಭದಲ್ಲೇ ಬಂದಿರತ್ತೆ. ಅದಕ್ಕೊಂದು ಸಣ್ಣ ವಿಚಾರ ಕೊಡ್ತೀನಿ. ಮಗು ಸ್ವಲ್ಪ ಕಷ್ಟ, ಒಳಗಡೆ ನೀರು ಕುಡಿದ್ಬಿಟ್ಟೈತೆ, ಅದು ಕುಡಿದ್ಬಿಟ್ಟೈತೆ, ಇದು ಕುಡಿದ್ಬಿಟ್ಟು, ಇದೆಲ್ಲ ವಿಚಾರ ಇದೆಯಲ್ಲ, ಇದೇ ಅದು ವಿಚಾರ, ಇದೇ ವಿಷಯ. ಈಗ ಅದು ತಾಯಿಯಲ್ಲಿ ಇರತಕ್ಕಂತಹ ನೀರು ಕುಡಿತಕ್ಕಂತಹ ವಿಚಾರ ನಂಬರ್ 1. ನಂಬರ್ 2, ಕರೆಕ್ಟ್ ರೀತಿಯಲ್ಲಿ ನಡೆಯದೇ ಇರುವಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತೆ ರಾಹುಕೇತು ದೋಷದ ಮಗು. ಅರ್ಥ ಆಯ್ತಾ? ಇಲ್ಲಿ ರಾಹುಕೇತುಗೆ ನಾವು ತಿಳ್ಕೊಳ್ಬೇಕಾದಂಥ ಸತ್ಯವಾದ ವಿಚಾರ, ಗಟ್ಟಿಕರವಾದ ವಿಚಾರ, ಜೀವನದಲ್ಲಿ ಮರೆಯಲಾಗದೇ ಇರತಕ್ಕಂಥ ಘಟನೆಯಲ್ಲಿ ನಾವು ಇಷ್ಟೊಂದೆಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ವಿಚಾರ ಏನಂದರೆ, ರಾಹುಕೇತು ದೋಷ ಅಂದರೆ ನಂಬರ್ 1, ನಂಬರ್ 2, ಇದೆರಡರ ಸಮಸ್ಯೆನೇ ರಾಹುಕೇತು ದೋಷ. ನಿಜಕ್ಕೂ ಆಶ್ಚರ್ಯ ಗುರುಗಳೇ. ನಾವು ಗ್ರಹದ ರಾಹುಕೇತು ಲೆಕ್ಕ ಹಾಕೋಕೆ ಹೋಗ್ತೀವಿ, ನಂಬರ್ 1 ನಮ್ಮ ಹೀಗೆ ಒಂದೊಂದು ಹೇಳ್ತಾ ಹೋದರೆ ನಮ್ಮ ದೇಶದ ಇತಿಹಾಸದಲ್ಲಿ ಎಷ್ಟೊಂದು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಏನೋ ಒಂದು ಬದುಕಲಿಕ್ಕೆ ಒಂದು ಮ್ಯಾಜಿಕ್ ಮಾಡಿ ಆ ಗ್ರಹ ಈ ಗ್ರಹ ಅಂತ ಹೇಳಿ ಗ್ರಹಗಳ ಮೇಲೆ ನಾವು ಹಾಕ್ಕೊಂಡು ಬದುಕುವಂಥದ್ದು, ಗ್ರಹಗಳಿಗೋಸ್ಕರ ಹೆದರ್ಕೊಳ್ತಕ್ಕಂತಹ ಒಂದು ಎಂಥ ಕೀಳುಮಟ್ಟಕ್ಕೆ ಹೊಟ್ಟೋಗಿದ್ದೀವಿ ನಾವು. ಅಂದರೆ ಇದು ಎಷ್ಟೋ ವರ್ಷಗಳಿಂದ ನಡೆದು ಬಂದಂತಹ ಒಂದು ಕೆಟ್ಟ ಚಾಳಿ ಇದು. ಈಗ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಇದೆಲ್ಲ ಮಾಡಿಕೊಂಡು ರಾಹು ದೋಷ ಕೇತು ದೋಷ ಬರ್ತಿದ್ದು ಇಲ್ಲ ಅಂತಿಲ್ಲ. ಯಾವುದರಲ್ಲಿ ಗೋರಿ ಚೇಂಜ್ ಆಗಿಲ್ಲ, ಸಮಾಧಿ ಪೂಜೆ ಚೇಂಜ್ ಮಾಡಿಲ್ಲ, ಅವ್ರು ಮಾಡ್ತಾನೇ ಇದ್ದಾರೆ. ನೀವು ಶಾಂತಿ ಪೂಜೆ ಮಾಡಿ ಮಗುನ ಹೆಂಗೆ ಸರಿ ಮಾಡೋದು? ದೊಡ್ಡವರಾಗಲಿ ಮಗುವಾಗಲಿ, ಹೌದಲ್ಲ? ಹೌದು. ಹೇಗೆ ಸರಿ ಹೋಗುತ್ತದು? ಅದಕ್ಕೆ ಪೂಜೆ ಇಲ್ವಲ್ಲ, ಮತ್ತು ಮಾಡ್ತಾ ಇದ್ದೀವಲ್ಲ. ಸ್ವಲ್ಪ ಯೋಚನೆ ಮಾಡಿ. ಗ್ರಹಗಳನ್ನು ಹಿಡಿದು ಹೇಳ್ತಕ್ಕಂಥ ಯಾವುದೇ ಒಂದು ಪೂಜೆ ಏನು ಹೇಳ್ತಾ ಇದ್ದೀವಿ, ತಿಳ್ಕೊಂಡು ಬಂದಿದ್ದೀವಿ, ಮಾಡ್ತಾ ಇದ್ದೀವಿ, ಇದು ನಮ್ಮನ್ನು ಎಷ್ಟರ ಮಟ್ಟಕ್ಕೆ ಅರ್ಥಗರ್ಭಿತವಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ ಯೋಚನೆ ಮಾಡಬೇಕು. ನಾವು ಎಷ್ಟು ಬುದ್ಧಿವಂತರಾಗಿದ್ದೀವಿ ಅಂತ ಯೋಚನೆ ಮಾಡಬೇಕು. ಇದನ್ನು ತಿರುಗಿಸಿ ಯಾರು ಹೇಳಿದವ್ರು ಕೇಳಿದ್ರೆ, ಏನ್ರಿ ಅವ್ರು ಹಂಗೆ ಹೇಳಿದ್ರಲ್ಲ ಅಂತ ಅವರು ತಲೆಕೆಟ್ಟವ್ರು ಹೇಳ್ತಾರೆ ಅಂತಲೇ ಹೇಳೋದು. ಯಾಕೆ ದಿನ ಈ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ಗೊತ್ತಿಲ್ಲದ ವಿಚಾರ, ಕೈಗೆ ಎಟಕದಾರದೇ ಇರತಕ್ಕಂಥ ಆಸ್ತಿ, ಪ್ರತಿಯೊಬ್ಬರು ಧಿಕ್ಕಾರದ ರಹಿತವಾಗಿ ಮಾತಾಡ್ತಕ್ಕಂಥ ವಿಚಾರಗಳಿದು. ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ತಿರಸ್ಕಾರ ಮಾಡಿಬಿಡೋದು. ಹೌದು, ಅದು ತಪ್ಪು, ಅದು ಪ್ರಪಂಚದಲ್ಲಿ ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ, ಅದು ಗೊತ್ತಿಲ್ಲ. ಯಾವುದು ಗೊತ್ತಿಲ್ವೋ ಅದು ಇನ್ನೊಬ್ಬರ ಮೇಲೆ ಹಾಕಿಬಿಡೋದು. ಈ ಒಂದು ಬೇಜವಾಬ್ದಾರಿತನದ ಒಂದು ಪರಮಾವಧಿ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅನುಭವಿಸೋದಕ್ಕೆ ಒಂದು ದೊಡ್ಡ ಕಾರಣ ಆಗುತ್ತೆ.